ಈಗಾಗಲೇ ಕನಪುರ ಆಯಿತು, ಈ ಕಾಂಪಿಟೇಷನ್ ಬಂದ್ಬಿಟ್ಟಿದೆ ಎಲ್ಲ ಮಂತ್ರಿಗಳಿಗೂ. ಬೆಂಗಳೂರಿನ ಹೆಸರನ್ನ ಸೇರಿಸ್ಕೋಬೇಕು ಅನ್ನೋದು ಕಾಂಪಿಟೇಷನ್. ಅದಕ್ಕೆ ಯಾಕೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಹೆಸರಿಟ್ಬಿಟ್ರೆ ಮುಗ್ದೋಯ್ತಲ್ಲ. ಕರಾವಳಿ ಬೆಂಗಳೂರು, ಉತ್ತರ ಕರ್ನಾಟಕ ಬೆಂಗಳೂರು, ಕೋಲಾರ ಬೆಂಗಳೂರು, ಮಂಡ್ಯ ಬೆಂಗಳೂರು ಇಟ್ಕೊಳ್ಳಿ ಎಲ್ಲ. ಇದೊಂಥರ ತೊಗ್ಲಕ್ ದರ್ಬಾರ್ ಇದೆ. ಅಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಯೋಗ್ಯತೆ ಇಲ್ಲ, ಡೆವಲಪ್ಮೆಂಟ್ ಮಾಡಿ ಹೆಸರು ತಗೊಳಕ್ಕಾಗ್ತಾ ಇಲ್ಲ. ಇದು ಹೆಸರು ತಗೊಂಡು ಬೆಂಗಳೂರು ಹೆಸರು ತಗೊಂಡ್ರೆ ಏನ್ ಬರ್ತದೆ ನಿಮ್ಗಲ್ಲಿ? ಏನಾದ್ರೂ ನೀವು ಹಣ ಕೊಟ್ಟು ಅಲ್ಲಿ ಡೆವಲಪ್ ಮಾಡಿದ್ರೆ ಜನ ನಿಮ್ಮನ್ನ ಮೆಚ್ತಾರೆ. ನೀವು ಹಣನೂ ಕೊಡಲ್ಲ, ಡೆವಲಪ್ಮೆಂಟು ಮಾಡಲ್ಲ, ಹೆಸರುಗಳು ಮಾತ್ರ ತಗೊಂಡು ಹೋಗ್ತಾ ಇದ್ದೀವಿ. ಹಿಂದೆ ಯಾರೋ ತಗೊಳಕ್ಕಂತ ಇದ್ನಲ್ಲ, ಡೆಲ್ಲಿಯಿಂದ ಆಗ್ರ ಅದೇನೋ ಮಾಡ್ತಾ ಇದ್ರಲ್ಲ, ಅಷ್ಟೇ ಇರ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನ 100% ಇವಾಗ ಏನು ಮಾಡೋರು ಒರಿಜಿನಲ್ ಹೆಸರುಗಳು ಏನಿತ್ತು ಅದನ್ನೇ ಮಾಡ್ತಿದ್ರು. ಈಗೇನು ಮಾಡಿದ್ದಾರೆ ಇವೆಲ್ಲ ಅಕ್ರಮಗಳು, ಇವೆಲ್ಲ ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಅದರ ಎಕ್ಸ್ಪರ್ಟ್. ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತೂ ಜನ ಉಗಿಯಕ್ಕೆ ಶುರುವಾದರು, ಟನಲ್ ಬೆಂಗಳೂರು ಮಾಡೋದು, ಜನ ಬೈಯಕ್ಕೆ ಶುರು ಮಾಡೋದು. ಈ ಕಸದ ಇದಾಗ್ಬಿಟ್ಟಿದೆ, ಕಸದ ಬೆಂಗಳೂರು ಆಗ್ಬಿಟ್ಟಿದೆ, ಗುಡ್ಡಿ ಬಿದ್ದ ರಸ್ತೆಗಳ ಬೆಂಗಳೂರು ಆಗಿದೆ. ಡೈವರ್ಟ್ ಮಾಡಕ್ಕೆ ಹೆಸರುಗಳನ್ನ ಮುಂದೆ ತರ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿಗಾಗಿ ಹೆಸರು ತರ್ತಾ ಇಲ್ಲ ಅವರು. ಅಭಿವೃದ್ಧಿ ಮಾಡಬೇಕು ಅಂತ, ಅಭಿವೃದ್ಧಿ ಮಾಡ್ಬೇಕಾದ್ರೆ ಹಣ ಕೊಡಬೇಕು. ಏನು ಬೆಂಗಳೂರು ಕಾರ್ಪೊರೇಷನ್ ಇಂದ ತುಮಕೂರಿಗೆ ಹಣ ಕೊಡ್ತೀರಾ? ಬೆಂಗಳೂರು ಕಾರ್ಪೊರೇಷನ್ ಇಂದ ರಾಮನಗರಕ್ಕೆ ಹಣ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಮತ್ತೆ ಬೆಂಗಳೂರು ಹೆಸರು ಯಾಕೆ ಇದು ಮಾಡ್ತೀರಾ? ಏನೋ ಕೆಂಪೇಗೌಡರು ಬೆಂಗಳೂರು ಕಟ್ಟಿ ಅದನ್ನ ಓಡ್ ಮಾಡೋ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಈ ಶಾಪ ನಿಮ್ಗೆ ತರ್ತತೆ. ಬೆಂಗಳೂರು ಜನ ಅಂತೂ ಈ ಬೆಂಗಳೂರು ಹೆಸರನ್ನ ನೀವೆಲ್ಲ ಕಡೆ ತಗೊಂಡೋಗಿ ಹಂಚ್ತಾ ಇದ್ರೆ ಬೆಂಗಳೂರು ಜನ ನಿಮ್ ಶಾಪ ಹಾಕ್ತಾರೆ, ಗ್ಯಾರಂಟಿ ನಿಮ್ ಶಾಪ ಹಾಕ್ತಾರೆ. ಆ ಶಾಪದಲ್ಲೇ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ನೀವು ಸೋತೋಗ್ತೀರಿ.